ಅಲ್ವಿ ನೀ ಹಂಗ ಮಾಡಿದೆ ಅಂದ್ರೆ 50,000 ರೂಪಾಯಿ ನಾ ಒಬ್ಬನ ಕೊಡ್ತೀನಿ. ಅಣ್ಣ ಸ್ವಲ್ಪ ಅಲ್ಲಿ ಮುಂದಿದ್ದಾರೆ ಸರಿ. ಮತ್ತೆ ಮ್ಯಾಚ್ ಹೊಳ ಮುಳ ಒಮ್ಮೆ ಅದ ಮೊದಲು ಹಿಂಗ ಹೊಡಿಗೆ ಹೇಳ್ತೇನೆ ನಾ 50,000 ನಾನು ಕೊಡ್ತೀನಿ. ಹಲೋ ಇನ್ನೊಮ್ಮೆ ಅಪ್ಪಾಜಿ ನಾನೊಂದು ಇಲ್ಲಿ ಹೊಡಿ. ಇನ್ನೊಮ್ಮೆ ವಾ ಸಾಕು ಹೊಲಿ ಅಪ್ಪಿ ನೀ ಹಿಂಗ್ ತಿರುಗೋದು ಬೇಡ, ಬರೇ ಹಿಂಗ್ ಹೊಡಿ. ಹಾ ಅಕ್ಕ ಹೊಡಿ ಅಕ್ಕ, ನೀ ಅವಾಗ ಅವಾಗ ಹೊಡಿತಿರ್ತಿದ್ದಲ್ಲ ಅವಾಗ ಅವಾಗ ಏನು ಹೊಡಿತಾಳೆ ಇಲ್ಲಿ ಹೊಡಿ ಗಪ್ಪ. ಹಾ ಹಾ ಅಣ್ಣ ಚೀರಿದ್ರೆ ಹೊಡಿದ್ರು. ಅವಿ ನಾನು ಹೊಡಿತಿದ್ದೆ ಬಟ್ ಸ್ಟೇಜ್ ಡಯಟ್ ಅಲ್ಲಿ ಇದ್ದಾಳೆ, ಹಿಂಗಾಗಿ ಆಗ್ತಾ ಇಲ್ಲ ಇವಾಗ. ಡಯಟ್ ಅಲ್ಲಿ ಇದೆಯಲ್ವಾ? ಇಲ್ಲ ಬೇರೆ ಸ್ಟೆಪ್ ಪ್ಲೀಸ್. ವೆಂಕಟೇಶಣ್ಣ ರಾಠೋಡ್ ಅವರು ಈ ಪುಟ್ಟ ಕಲಾವಿದನಿಗೆ ಒಂದು ಪ್ರೀತಿಯ 501 ರೂಪಾಯಿ ಕಲಾಕಾಣಿಗೆ ಕೊಟ್ರ. ಅದ್ಭುತವಾದ ಪ್ರತಿಭೆ ಅಪ್ಪಾಜಿ. 5 ಮಂದಿಯಾಗಿ ನೀ ಬ್ಯಾಂಕ್ ಡ್ಯಾನ್ಸ್ ಮಾಡ್ತೀವಿ ಇಲ್ಲಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಒಳ್ಳೆ ಅದ್ಭುತವಾದ ಟ್ರೈನ್ ಅಪ್ ಕೊಟ್ರಿ ಸರ್. ಹಿಂಗ ಇನ್ನು ನಮಗಟ್ಟು ಕೊಡ್ರಿ ಸರ್ ಅವಾಗ. ಓಕೆ, ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಉತ್ತರ ಕರ್ನಾಟಕದ ಖ್ಯಾತ ಜಿ ಕನ್ನಡ ವಾಹಿನಿಯ ಕಲಾವಿದರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರತಿರೂಪ ಹೊಂದಿರತಕ್ಕಂಥ ಜೂನಿಯರ್ ವಿಷ್ಣುವರ್ಧನ್ ಅವರು ವೇದಿಕೆ ಮೇಲೆ ಬರ್ತಿದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ಒಂದಿಗೆ ಸ್ವಾಗತಿಸಬೇಕು ಅಂತ ಹೇಳ್ತಾ ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಕಲಾವಿದರು ಆಗಿರ್ತಕ್ಕಂಥ ರವಿ ಕೋರಿ ಅವರು ವೇದಿಕೆ ಮೇಲೆ ಬರ್ತಿದ್ದಾರೆ. ವಿಷ್ಣುವರ್ಧನ್ ಹೆಸರು ಮೋಹಕ, ರೋಮಾಂಚಕ. ಇತಿಹಾಸ ಬರೆದ ವಿಷ್ಣುವರ್ಧನ್ ಸಾಹಸ ಸಿಂಹನಾಗಿ ಮೆರೆದು ಗರ್ಜಿಸಿ ವಿಷ್ಣುವರ್ಧನ್ ಹೆಸರು ಮೋಹಕ, ರೋಮಾಂಚಕ. ಇತಿಹಾಸ ಬರೆದ ವಿಷ್ಣುವರ್ಧನ್ ಸಾಹಸ ಸಿಂಹನಾಗಿ ಮೆರೆದು ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಕ್ಕಾಯ್ತದ? ಗಂಡು ಮೆಟ್ಟಿದ ನಾಡು, ಕಲೆಯ ತವರೂರು, ಪುಣ್ಯಕ್ಷೇತ್ರ ಕೈಲಾಸವೆಲ್ಲಿದೆ ಅಂದ್ರೆ ಅದು ನಮ್ಮ ಮುಚ್ಚಗಂಡಿ ಊರಲ್ಲಿದೆ. ಮುಚ್ಚಂಡಿಯ ಅಣ್ಣಪ್ಪ ರಂಗಪ್ಪ ಬರ್ನಟ್ಟಿಯವರು ಈ ಪ್ರೀತಿಯ ಕಾಣಿ ಕೊಟ್ಟಿದ್ದಾರೆ. ಬರಲಿ ಒಂದು ಜೋರ ಚಪ್ಪಾಳೆ ರಂಗಪ್ಪ ಅವ್ರಿಗೆ. ನಾನು ಹೇಳಿದೆ ಅವಾಗಲೇ, ಇಷ್ಟು ಜನ ನಾನು 3ನೇ ಬಾರಿಗೆ ನೋಡ್ತಾ ಇದ್ದೀನಿ. ಒಂದು ಕೊಪ್ಪಳದಲ್ಲಿ ನೋಡಿದೆ, ಕೊಪ್ಪಳ ಜಾತ್ರೆಯಲ್ಲಿ. 2ನೇದು ನಮ್ಮ ಹೆಮ್ಮೆಯ ಶಿವಮೊಗ್ಗ ಹತ್ರ ಹೊನ್ನಳ್ಳಿ ನೋಡಿದೆ. 3ನೇ ಬಾರಿಗೆ ನಮ್ಮ ಮುಚ್ಚಗಂಡಿ ಊರಲ್ಲಿ ನೋಡ್ತಾ ಇದ್ದೀನಿ. ರಿಯಲಿ ಇದು ಸಾಮಾನ್ಯ ಅಲ್ಲ. ಕೈಲಾಸ ವೈಕುಂಠ ಎಲ್ಲಿದೆ ಅಂದ್ರೆ ನಮ್ಮ ಮುಚ್ಚಗಂಡಿ ಊರಲ್ಲಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಸಾಕ್ಷಾತ್ ಪರಮಾತ್ಮ ವೀರಭದ್ರೇಶ್ವರ ಇರುವಂತ ಈ ಪುಣ್ಯ ಸ್ಥಳ, ನೀವೆಲ್ಲ ಪುಣ್ಯಶಾಲಿಗಳು, ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತಿಲ್ಲ ಹೇಳ್ತಾ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿಯ ಅಧ್ಯಕ್ಷರಿಗೆ ಪದಾಧಿಕಾರಿಗಳು ಬರಲಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ ಸರ್. ಇಲ್ಲಿ ಕೂತಿರುವಂತ ಪ್ರೀತಿಯ ನನ್ನ ತಾಯಂದ್ರಿಗೆ, ಇಲ್ಲಿ ಕೂತಿರುವಂತ ಅತಿಥಿ ಮಹೋದಯರಿಗೆ, ಹಾಗೂ ಅಲ್ಲಿ ನಿಂತಿರುವಂತ ನನ್ನ ಕುಚ್ಚುಕು ಅಭಿಮಾನಿಗಳಿಗೆ, ಅಲ್ಲಿ ನೋಡ್ತಾನೆ ಕ್ಯಾಮ್ರಾ ಸ್ಟಾರ್ಟ್ ಮಾಡಿರುವ ನನ್ನ ಹೌಳ ಅಭಿಮಾನಿಗಳಿಗೆ ಎಲ್ಲರಿಗೂ ಶ್ರೀ ವೀರಭದ್ರೇಶ್ವರ ಕಾರ್ತಿಕ ಮಹೋತ್ಸವದ ಜಾತ್ರಾ ಮಹೋತ್ಸವ ಶುಭಾಶಯ ಹೇಳ್ತಾ, ಹಾಗೂ ನಮ್ಮ ಆತ್ಮೀಯ ಡಾಕ್ಟರ್ ಮುತ್ತರಾಜ್ ಅಂಬಿಗರ್ ಸರ್ ಅವರು ಎಲ್ಲಿದ್ದೀರಾ ಸರ್? ಅವ್ರಿಗೆ ಬರಲಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ ಪ್ರೀತಿ ಕಾಣಿಕೊಟ್ಟಿದ್ದಾರೆ. ನಮ್ಮನ್ನ ವಿಶೇಷವಾಗಿ ಉದಯ ಟಿವಿಲಿ ನೋಡಿದಿರಾ, ಜಿ ಕನ್ನಡದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನೋಡಿದ್ರ, DKD ನೋಡಿದಿರಾ, ಸುವರ್ಣ ವಾಹಿನಿ ನೋಡಿದಿರಾ, 2 ಸಿನಿಮಾದಲ್ಲಿ ನೋಡಿದಿರಾ. ಅದು ಕಾರಣನೇ ನೀವು ಸರ್. ಚಪ್ಪಾಳೆ ತಟ್ಟಿ ನಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದೀರಾ. ಮೊನ್ನೆ ಶಿವರಾಜ್ ಕುಮಾರ್ ನಮ್ಮನ್ನು ನೋಡಿ ಏನ್ ಹೇಳಿದ್ರು ಗೊತ್ತಾ? ನಿಮ್ ನೋಡ್ತಾ ಇದ್ರೆ ವಿಷ್ಣು ದಾದ ನೋಡ್ತಾ ಇದ್ದೆ, ಯಾವ ಊರ್ನ ಬಂದಿದ್ದೀರಾ? ಶಿವಣ್ಣ ಸರ್, ನೀವು ಕರ್ನಾಟಕ ಚಕ್ರವರ್ತಿ, ನಾನೊಬ್ಬ ಚಿಕ್ಕ ಪುಟ್ಟ ಕಲಾವಿದ, ಗಂಡು ಮೆಟ್ಟಿದ ನಾಡು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯಿಂದ ಬಂದಿನಿ. ಎದ್ನಿ ಜೋರ ಚಪ್ಪಾಳೆ ತಟ್ಟಿದ್ರು ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು. ಸರ್ ಅದು ಕಾರಣ ನೀವೇ. ಇವತ್ತು ಚಪ್ಪಾಳೆ ತಟ್ಟಿ ಬೆಳೆಸಿರಿ. ಇವತ್ತು ನಮ್ಮನ್ನಿವತ್ತು ಇಲ್ಲಿ ಪರಿಚಯಿಸಲಿ ಕಾರ್ಯಕರ್ತಂತ PK ತಂಡದ ಸಾರಥಿ, ಸುಮಾರು 22 ಜನಕ್ಕೆ ಅನ್ನದಾತರು,
ನಮ್ಮ ಪುಂಡ್ಲಿಕ್ ಲಮಾಣಿ ಸರ್ ಬರ್ಲಿ ಒಂದು ಜೋರ ಚಪ್ಪಾಳೆ. ಪಿ ಕೆ ಸಾರಥಿ ನಮ್ಮ ಪಿ ಕೆ